ಈಗಾಗಲೇ ಕಾಂಗ್ರೆಸ್ ಶಾಸಕರ ಔತಣಕೂಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಕೋನಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಆಗಾಗ ಕೈಪಾಳ್ಯದಲ್ಲಾಗ್ತಾ ಇರೋ ಔತಣಕೂಟದ ಸಂಬಂಧ ಹಲವು ಹಿರಿಯ ಶಾಸಕರು ಸಚಿವರು ಸೇರಿ ಔತಣಕೂಟವನ್ನ ಮಾಡಿದ್ರು. ಈ ವಿಚಾರದ ಸಂಬಂಧ ಈಗ ಶಾಸಕ ಕೋನಾರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೊದಲ ಬಾರಿ ಹಾಗೆ ಎರಡನೇ ಬಾರಿ ಗೆದ್ದವರು ಕಳೆದ ದಿನ ಔತಣಕೂಟದಲ್ಲಿ ಭಾಗವಹಿಸಿದ್ವು. ಮೊನ್ನೆ ಹಿರಿಯ ಶಾಸಕರು ಕೂಡ ಸೇರಿದ್ದು ಗೊತ್ತಿದೆ. ನಾವು ಯಾರ ಪರವಾಗಿಯೂ ಇಲ್ಲ ಅನ್ನೋದಾಗಿ ಕೋನಾರೆಡ್ಡಿ ಹೇಳಿಕೊಂಡಿದ್ದಾರೆ. ಕೈಪಾಳ್ಯದಲ್ಲಿ ಒಂದು ರೀತಿ ತಿಂಗಳಿಗೊಮ್ಮೆ ಅಲ್ಲ ಅಂತ ಹೇಳಿದ್ರು, ಒಂದು ರೀತಿ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆಗಿಬಿಟ್ಟಿದೆ. ಮನೆಯಲ್ಲಿ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಒಟ್ಟೊಟ್ಟಾಗಿ ಶಾಸಕರು ಸಚಿವರು ಕೂತ್ಕೊಂಡು ಡಿನ್ನರ್ ಪಾರ್ಟಿ ಮಾಡೋದು ಕೈಪಾಳ್ಯದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಚರ್ಚೆಗೂ ಕಾರಣವಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಕೂಡ ಅವರ ಬೆಂಬಲಿಗರು ಒಂದು ಔತಣಕೂಟದಲ್ಲಿ ಕಾಣಿಸಿಕೊಂಡ್ರೆ, ಮತ್ತೊಂದು ಔತಣಕೂಟದಲ್ಲಿ ಎಲ್ಲ ಶಾಸಕರು ಸಚಿವರು ಕೂಡ ಕಾಣಿಸಿಕೊಳ್ತಿದ್ದಾರೆ. ಸೊ ಹಾಗಾಗಿ ಕೋನಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿ ಹಾಗೆ ಎರಡನೇ ಬಾರಿ ಗೆದ್ದಿರೋರು ಕಳೆದ ದಿನ ಔತಣಕೂಟದಲ್ಲಿ ಭಾಗವಹಿಸಿದ್ವು. ಅಂದರೆ ಈಗಾಗಲೇ ಶಾಸಕರು ಕೂಡ ಮನವಿ ಪತ್ರವನ್ನು ಹೈಕಮಾಂಡ್ಗೆ ರವಾನಿಸುವ ನಿಟ್ಟಿನಲ್ಲಿ ಸಹಿ ಮಾಡೋದ್ರ ಮೂಲಕ ಮೊದಲ ಬಾರಿ ಅಥವಾ ಮೊದಲೆರಡು ಬಾರಿ ಗೆದ್ದಂಥವರು ಅಥವಾ ಒಂದೇ ಕ್ಷೇತ್ರದಲ್ಲಿ ಪದೇ ಪದೇ ಗೆಲ್ಲುವಂಥವರನ್ನ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಪರಿಗಣಿಸಬೇಕು ಅನ್ನೋದಾಗಿ ಪತ್ರವನ್ನು ರವಾನಿಸಿದ್ರು. ಮುಂದುವರೆದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಭೇಟಿ ಏಪ್ರಿಲ್ನಲ್ಲಿ ಆಗತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮನವಿಗಳನ್ನು ಮನವರಿಕೆ ಮಾಡುವ ಕೆಲಸವನ್ನ ಮಾಡ್ತೀವಿ ಅನ್ನೋದಾಗಿ ಕೂಡ ಹೇಳಿಕೆ ಕೊಟ್ಟಿದ್ರು. ಬಟ್ ಶಾಸಕರು ಮಾತ್ರ ಹೈಕಮಾಂಡ್ ಭೇಟಿ ಆಗಲೇಬೇಕು ಅಂತ ಒಂದು ರೀತಿಯಲ್ಲಿ ಪಟ್ಟಿಡಿದಿರೋದು ಗೊತ್ತಾಗ್ತಾ ಇದೆ. ಸಂಬಂಧಪಟ್ಟಂತೆ ಆಗಾಗ ಔತಣಕೂಟಗಳು ಕೂಡ ಏರ್ಪಾಡು ಆಗ್ತಾ ಇರೋದು ಮತ್ತಷ್ಟು ಪೂರಕವೂ ಆಗ್ತಾ ಇದೆ. ನಮಗೂ ಒಂದು ಅವಕಾಶ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದೀವಿ. ನಾವು ಹೈಕಮಾಂಡ್ ಬಳಿ ಬೇಡಿಕೆಯನ್ನ ಇಡ್ತೀವಿ. ನಮ್ಮಲ್ಲಿಯೂ ಕೂಡ ಆಕ್ಟಿವ್ ಇದ್ದಾರೆ, ಕೊಡಿ ಅಷ್ಟೇ. ಒಟ್ನಲ್ಲಿ ನಿನ್ನೆ 46 ಶಾಸಕರು ಸೇರಿದ್ದು ನಿಜ. ನಾವು ಹೈಕಮಾಂಡ್ ಭೇಟಿಗೆ ಹೋಗೋದಿಲ್ಲ, ಇಲ್ಲಿಯೇ ಕುಳಿತುಕೊಂಡು ಅದೇನೇನಿದೆ ವಿಚಾರ ಚರ್ಚೆ ಮಾಡ್ಕೊಳ್ತೀವಿ. ನಾವೆಲ್ಲರ ಕೂಡ ಅಂದರೆ ಎಲ್ಲರೂ ಕೂಡ ನಾಯಕರೇ ಅಂತಾಗಿ ಕೋನಾರೆಡ್ಡಿ ಹೇಳಿದ್ದಾರೆ. ಒಂದು ರೀತಿ ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದೇ ಪಕ್ಷದಲ್ಲಿ ಬಹಳಷ್ಟು ವರ್ಷಗಳಿಂದ ಗುರುತಿಸ್ಕೊಂಡವರು ಒಂದು ಕಡೆ ಆದರೆ ಅನುಭವಸ್ಥರು ಹಿರಿಯರು ಮೊದಲು ಮಣೆ ಹಾಕ್ತಾರೆ. ಆದರೆ ಒಂದೇ ಕ್ಷೇತ್ರದಲ್ಲಿ ಶಾಸಕರು ಹಲವಾರು ಬಾರಿ ಗೆದ್ದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಎಲ್ಲರನ್ನೂ ಸಚಿವರಾಗಿ ಮಾಡ್ಕೊಂಡು ಬಂದರೆ ಶಾಸಕರು ಯಾರು ಉಳ್ಕೊಳ್ತಾರೆ? ಎಲ್ಲ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ, ಗೆಲ್ತಾರೆ, ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು. ಈಗಿರುವಂತಹ ಸಚಿವರನ್ನು ಏನು ಮಾಡೋದಕ್ಕೆ ಸಾಧ್ಯ? ಕೆಲವೊಂದಷ್ಟು ಲೆಕ್ಕಾಚಾರಗಳಿರ್ತವೆ. ಈಗಾಗಲೇ ಹೈಕಮಾಂಡ್ ಕೂಡ ಕೂದಲಿನಲ್ಲಿ ಅಥವಾ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತೆ ಬಹಳ ಸೂಕ್ಷ್ಮವಾಗಿ ನಡ್ಕೊಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಶಾಸಕರು ಮಾತ್ರ ಸಚಿವ ಸ್ಥಾನದ ಆಕಾಂಕ್ಷಿಗಳನ್ನಾಗಿ ಮಾಡಲೇಬೇಕು ಅಂತ ಪಟ್ಟಿ ಹಿಡಿದಿರೋದನ್ನು ಕೂಡ ಗಮನಿಸಿದ್ದೀವಿ. ಈಗಾಗಲೇ ಕೋನಾರೆಡ್ಡಿ ಅವರು ಹೇಳಿದ ರೀತಿಯಲ್ಲಿ 45 ಜನ ಶಾಸಕರು ಸೇರಿರೋದು ಕೂಡ ಗೊತ್ತಾಗ್ತಿದೆ. 46 ಜನ ನಾನಿದ್ದಾಗ 6 ಜನ ಶಾಸಕರು ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸಿದ್ವಿ. ನಾವೆಲ್ಲ ಸದನ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರು ಕೂಡ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮೊನ್ನೆ ಹಿರಿಯ ಶಾಸಕರೆಲ್ಲರೂ ಸೇರಿಕೊಂಡು ನಮ್ಮನ್ನು ಮಂತ್ರಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಒಂದು 25-30 ಜನ ಅವ್ರಿಗೂ ಒಂದು ಕಡೆ ಸೇರಿದ್ದನ್ನು ಕೂಡ ನಮ್ಮ ಗಮನಕ್ಕಿದೆ. ನಾವು ಯಾರ ಪರ ವಿರುದ್ಧ ಅಂತ ನಿನ್ನೆ ಸೇರಿಲ್ಲ. ನಾವೆಲ್ಲರೂ ಸೇರಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸಂದರ್ಭ ಇದ್ದರೆ ಹೈಕಮಾಂಡ್ ಅವರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು. ನಮಗೂ ಅವಕಾಶ ಕೊಡೋದು ಕೆಳಗೆ ಸೇರಿ ಹೊರತಾಗಿ ಬೇರೆ ಉದ್ದೇಶ ಅದರಲ್ಲಿ ಏನೂ ಇಲ್ಲ. ಮತ್ತು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಫಸ್ಟ್ ಟೈಮ್ ಗೆದ್ದವರು ಅದಾರ, ಸೆಕೆಂಡ್ ಟೈಮ್ ಗೆದ್ದವರು ಅದಾರ. ಅದಕ್ಕೆ ನಮಗೂ ಕೂಡ ಅವಕಾಶವನ್ನು ಕೊಡ್ರಿ ಅಂತ ಬೇಡಿಕೆಗಿಟ್ಟೆ ಹೊರತಾಗಿ ಅದರ ಅರ್ಥ ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಶಾಸಕರು ಸೇರಿ